ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಕಳಪೆ ಯಾರು ಉತ್ತಮ ಯಾರು ಅಂಥೇಳಿ. ಮತ್ತು ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಡಬೇಕಾಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಹೊಸದಾಗಿ ಕ್ಯಾಪ್ಟನ್ ಕೂಡ ಯಾರಾಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ಈಗ ಆಲ್ರೆಡಿ ಬಿಗ್ ಬಾಸ್ ಕಡೆಯಿಂದನೇ ದೊರಕಿದೆ. ಖಂಡಿತವಾಗ್ಲೂ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಓಕೆನಾ. ಮೊದಲನೇದಾಗಿ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿ ಗೋಲ್ಡ್ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ. ಟಾಸ್ಕಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ. ಅದರ ಜೊತೆಯಲ್ಲಿ ಪ್ರೋಮೋ ನೋಡಿದಾಗಲೇ ಗೊತ್ತಾಗುತ್ತೆ. ಗೋಲ್ಡ್ ಸುರೇಶ್ ಅವರು ಮಧ್ಯಾಹ್ನ ಒಂದು ಪ್ರೋಮೋ ಬಿಡುಗಡೆ ಆಗಿದ್ದರಲ್ಲಿ ಅವ್ರು ಹೇಳ್ತಾರೆ ಭವ್ಯ ಅವರಿಗೆ ಮೇಲ್ಗಡೆ ಹೋಗಿ ಕ್ಲೀನ್ ಮಾಡ್ಕೊಳ್ಳಿ ಅಂತ. ನಾನು ಇವಾಗಷ್ಟೇ ತಿಂಡಿ ಆಗಿದೆ, ನಾನು ಕ್ಲೀನ್ ಮಾಡ್ತೀನಿ, ನೀವು ಹೇಳಿದ ತಕ್ಷಣ ಮಾಡಬೇಕು ಅಂತೇನಿಲ್ಲ, ನಾನು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾರೆ. ನಾನು ಮೇಲೆ ಹೋಗಿ ಕೂರ್ಬೇಕೀಗ, ನೀವು ಕ್ಲೀನ್ ಮಾಡಲೇಬೇಕು ಅಂತಾರೆ ಅವರು. ಎಲ್ಲೋ ಒಂದು ಕಡೆ ಗೋಲ್ಡ್ ಸುರೇಶ್ ಅವರು ಸ್ವಲ್ಪ ಅಧಿಕಾರವನ್ನು ಪವರನ್ನು ತೋರಿಸ್ಲಿಕ್ಕೆ ಹೋದ್ರು ಅನಿಸುತ್ತೆ. ಭವ್ಯ ಅವರು ನಾನು ಆಮೇಲೆ ಮಾಡ್ತೀನಿ, ನೀವು ಹೇಳಿದ ತಕ್ಷಣ ಮಾಡಬೇಕು ಅಂತ ಏನಿಲ್ಲ ಅಂಥೇಳಿ ವಾದ ವಿವಾದ ನಡೆಯುತ್ತೆ ಅವ್ರ ಮಧ್ಯೆ. ಇನ್ನೊಂದು ಇಂಪಾರ್ಟೆಂಟ್ ಇರುವಂಥದ್ದು, ಬಿಗ್ ಬಾಸ್ನಲ್ಲಿ ಪ್ರತಿ ಶುಕ್ರವಾರ ಕಳಪೆ ಮತ್ತು ಉತ್ತಮ, ಓಕೆನಾ. ಕಳಪೆ ಬಂದುಬಿಟ್ಟು 2 ಜನರಿಗೆ ಬರುತ್ತೆ, 4 ಕೋಟು ಸಮನಾಗಿ ಬರುತ್ತೆ. ತ್ರಿವಿಕ್ರಮ್ ಮತ್ತು ಚೈತ್ರ ಅವರು. ಚೈತ್ರ ಅವ್ರಿಗೆ ನಿಮಗೆ ಗೊತ್ತೇ ಇದೆ, ಎಕ್ಸ್ಪೆಕ್ಟೆಡೇ. ಚೈತ್ರ ಅವರಿಗೆ ಅವರೇ ಹೇಳ್ತಾ ಇದ್ರು ನಮ್ಗೆ ಆಟ ಆಡೋಕ್ಕೆ ಅವಕಾಶ ಕೊಡಲ್ಲ, ಕಳಪೆ ಕೊಟ್ಬಿಡ್ತಾರೆ ಅಂತ. ಚೈತ್ರ ಅವರಿಗೆ ಒಂದಿಷ್ಟು ಜನ ಕಳಪೆ ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಅವರಿಗೆ ಯಾರು ಶಿಶಿರು, ಐಶ್ವರ್ಯ, ಮೋಕ್ಷಿತಾ ಅವರು ಕಳಪೆ ಕೊಟ್ಟಿರೋ ಹಾಗಿದೆ. ಯಾಕೋ ಡಲ್ಲಾಗಿ ಕಾಣ್ತಾ ಇದ್ದಾರೆ ಅಂತೇಳಿ ಅವರು ಗ್ರೂಪ್ ಮಾಡಿಕೊಂಡೇ ನಾಮಿನೇಷನ್ ಆಗಲಿ ಕಳಪೆ ಆಗಲಿ ಸ್ವಲ್ಪ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗ್ರೂಪಿಸಮ್ ನಡೀತಾ ಇದೆ ಅಂತ ಹೇಳ್ಬೋದು. ಆಮೇಲೆ ನಾನು ಎಲ್ಲ ರೂಲ್ಸನ್ನು ಬ್ರೇಕ್ ಮಾಡ್ತೀನಿ ಅಂತ ಚೈತ್ರ ಅವರು ಚಾಲೆಂಜ್ ಹಾಕಿದ್ದು ಭಾರಿ ಮಜಾ ಇತ್ತು. ಆಮೇಲೆ ತ್ರಿವಿಕ್ರಮ್ ಅವರು ನಾನು ಕಳಪೆಯಿಂದ ಹೊರಗೆ ಬರೋವರೆಗೂ ಕೂಡ ಊಟ ಮಾಡಲ್ಲ ಅಂಥೇಳಿ ಗೋಲ್ಡ್ ಸುರೇಶ್ ಅವ್ರ ಹತ್ರ ವಾದ ಮಾಡ್ತಾರೆ. ನೀನು ನನಗೆ ಬಂದಾಗ ನೀನು ಕಳಪೆ ಕೊಡು ಅಂತ ಹೇಳಿ ಗೋಲ್ಡ್ ಸುರೇಶ್ ಹೇಳ್ತಾರೆ. ಅದನ್ನೇ 2 ಸರಿ ಹೇಳ್ತೀಯ ಅಂಥೇಳಿ. ಎಲ್ಲೊಂದು ಕಡೆ ಬಿಗ್ ಬಾಸ್ ಮನೆ, ಒಂದು ಕಡೆ ರಜತ್ ಅವರು ಎಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಏನಾಯಿತು ನೋಡಬೇಕು. ಅಷ್ಟು ಮಾತ್ರ ಬಿಗ್ ಬಾಸ್ ಅಟ್ಯಾಕ್ ಮಾಡೋಕ್ಕೆ ಹೋಗಿರೋದು ಮಾತ್ರ, ಧನರಾಜ್ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗಿರೋದು ಮಾತ್ರ ನಮಗೆ ತೋರಿಸ್ತಾರೆ. ಆಮೇಲೆ ಏನಾಯಿತು ಅಂತ ಎಪಿಸೋಡಲ್ಲಿ ಕಾದು ನೋಡಬೇಕಾಗಿದೆ. ನಿಜವಾಗ್ಲೂ ಧನರಾಜ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಒಟ್ಟು ನಾಮಿನೇಷನ್ಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಡೇಂಜರ್ ಝೋನಲ್ಲಿರೋದು ಒಂದು ಧನರಾಜ್ ಅವರು, ಶಿಶಿರ್ ಅವರು, ಚೈತ್ರ ಅವರು. ಈ 3 ಜನದ ಡೇಂಜರ್ ಝೋನಲ್ಲಿದ್ದಾರೆ. ಈ 3 ಜನದಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ನೋಡಬೇಕಾಗಿದೆ, ಓಕೆನಾ. ಹಾಗಾಗಿ ಎಲ್ಲ ಮಾಹಿತಿ ಇಷ್ಟ ಆದರೆ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.